ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದಿನಗಳನ್ನು ಕಳೀತಾ ಇರತಕ್ಕಂಥ ನಟ ದರ್ಶನ್ಗೆ ಈಗ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಕಾರಣ ಬಳ್ಳಾರಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ದರ್ಶನ್ಗೆ ಎಲ್ಲ ಮಾಹಿತಿಯನ್ನ ಅವರ ಪತ್ನಿ ನೀಡಿದ್ದಾರೆ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಯಾವ ಹಂತಕ್ಕೆ ಬಂದಿದೆ, ಏನು ಎತ್ತ ಎಲ್ಲ ವಿವರಗಳನ್ನು ಪತ್ನಿಯವರು ದರ್ಶನ್ಗೆ ಕೊಟ್ಟಿದ್ದಾರೆ. ಅದು ಅಲ್ಲದೆ A2 ಬದಲು A1 ಮಾಡ್ತಾರೆ ಅನ್ನುವಂತಹ ವಿಚಾರ ಕೂಡ ಅವರ ಪತ್ನಿ ತಿಳಿಸಿದಾರಂತೆ. ಇದೇ ದರ್ಶನ್ಗೆ ಟೆನ್ಷನ್ ಆಗಿರೋದು. ಸದ್ಯಕ್ಕೆ ಪ್ರಕರಣದಲ್ಲಿ ಅವರಿಗೆ ಎರಡನೇ ಆರೋಪಿ, ಮೊದಲ ಆರೋಪಿಯನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಟೆನ್ಷನ್. ಇನ್ನೊಂದು ಕಡೆ ಜೈಲಿನಲ್ಲಿ ದರ್ಶನ್ ಮೇಲೆ ಲೇಡಿ ಆಫೀಸರ್ಸ್ ನಿಗಾ ಇಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಬಳ್ಳಾರಿ SP ಶೋಭಾರಾಣಿ ಅವರು ಮತ್ತು ಜೈಲು ಅಧೀಕ್ಷಕಿಯಾಗಿರುವ R ಲತಾ, ಸಾಕಷ್ಟು ಅನುಭವವನ್ನು ಹೊಂದಿರತಕ್ಕಂಥ ಇಬ್ಬರು ಲೇಡಿ ಆಫೀಸರ್ಸ್ ಇಬ್ಬರು ಕೂಡ ಒಬ್ಬ ಸಾಮಾನ್ಯ ಖೈದಿಯನ್ನು ಹೇಗೆ ನೋಡ್ಕೋಬೇಕು ಅದೇ ರೀತಿಯಲ್ಲೇ ನೋಡ್ಕೋತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ಕಳಿಸಿದ್ದೇ ಅದಕ್ಕೋಸ್ಕರ. ಪರಪ್ಪನ ಅಗ್ರಹಾರದಲ್ಲಿ ಇವರಿಗೆ ರಾಜವೈಭೋಗ ಸಿಕ್ತಿತ್ತು ಅನ್ನೋ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಕಳಿಸಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಕೆಲಸ ಏನಿದೆ ಈ ಆಫೀಸರ್ಸ್ಗೆ, ಅದನ್ನು ಅತ್ಯಂತ ನಿಷ್ಠೆಯಿಂದ ಕರೆಕ್ಟಾಗಿ ಕರಾರುವಾಕ್ಕಾಗಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಓವರಾಲ್ ಆಗಿ ಈಗ ದರ್ಶನ್ ಅವರ ಆರೋಗ್ಯದ ವಿಚಾರ ಮತ್ತು ಚಾರ್ಜ್ ಶೀಟ್ ವಿಚಾರದಲ್ಲಿ ಅವ್ರಿಗೆ ಆಗಿರ್ತಕ್ಕಂಥ ಟೆನ್ಷನ್ ಮತ್ತು ಅವರ ಮೇಲೆ ಲೇಡಿ ಆಫೀಸರ್ಸ್ ನಿಗಾ, ಓವರಾಲ್ ಏನು ಅಪ್ಡೇಟ್ಸ್ ಇದೆ? ಅರವಿಂದ್, ದರ್ಶನ್ ಅವರ ಆರೋಗ್ಯ ವಿಚಾರಣೆಗೆ ಸಂಬಂಧಪಟ್ಟಂತೆ 2 ದಿನಗಳ ಕಾಲ ಅವರ ಆರೋಗ್ಯ ತಪಾಸಣೆ ಮಾಡಲಾಗಿತ್ತು. ಅದಾದ್ಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥ ನೀಡ್ಸ್ ಏನಿತ್ತು ಅದು ಸರ್ಜಿಕಲ್ ಚೇರ್ನು ಕೂಡ ಒದಗಿಸ್ಕೊಡ್ಲಾಯಿತು. ಮತ್ತೆ ಅದು ಬಿಟ್ಟರೆ ಬೆನ್ನು ನೋವಿನ ಸಮಸ್ಯೆ ಬಿಟ್ಟರೆ ಮತ್ತೆ ಯಾವುದೇ ಸಮಸ್ಯೆ ಸಹಿತ ದರ್ಶನ್ ಅವ್ರಿಗಿಲ್ಲ. ಅದ್ರ ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು 2 ದಿನಗಳ ಹಿಂದೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿದ್ರು, ದರ್ಶನ್ ಅವರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆಯೂ ಸಹಿತ ಒಂದಿಷ್ಟು ಮಾಹಿತಿಯನ್ನ ದರ್ಶನ್ ಅವರಿಗೆ ನೀಡಿದ್ರು. ಅಂದ್ರೆ A2 ಆರೋಪಿಯಿಂದ A1 ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಯ ಬಗ್ಗೆನೇ ಈಗಾಗಲೇ ಅದ್ರ ಬಗ್ಗೆನೇ ಸಾಕಷ್ಟು ಯೋಚನೆ ಮಾಡ್ತಾ ಇದ್ರೆ ಯಾವಾಗ ಸಲ್ಲಿಕೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದ್ರ ಬಗ್ಗೆನೇ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಇದೇ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಅಂತ ಇದೀಗ ದರ್ಶನ್ ಅವರು ಗಮನವನ್ನು ಹರಿಸಿದ್ರೆ, ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆನೇ ಜೈಲಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಕಡೆಯಿಂದ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಮತ್ತೊಂದು ಕಡೆಗೆ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿದ ನಂತರದಲ್ಲಿ ಅವರನ್ನ ಸಾಮಾನ್ಯ ಖೈದಿಗಳ ರೀತಿಯಲ್ಲಿ ನಡೆಸಿಕೊಳ್ಳಲಾಗುತ್ತೆ. ಅದಕ್ಕೆಲ್ಲ ಪ್ರಮುಖ ಕಾರಣ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಬ್ಬರು ಖಡಕ್ ಲೇಡಿ ಆಫೀಸರ್ಗಳು. ಮೊದಲನೇದಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಧೀಕ್ಷಕ ಆಗಿರ್ತಕ್ಕಂಥ ಲತಾ ಅವರು, ಮತ್ತೊಂದು ಕಡೆಗೆ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಶೋಭಾರಾಣಿ ಅವರು. ಸದ್ಯಕ್ಕೆ ಇಬ್ಬರು ಲೇಡಿ ಆಫೀಸರ್ಗಳ ಕೈಯಿಂದಾಗಿ ದರ್ಶನ್ ಅವರು ಸಾಮಾನ್ಯ ಖೈದಿಗಳ ರೀತಿಯಲ್ಲಿ ದಿನಗಳನ್ನು ಕಳಿಬೇಕಾಗಿದೆ. ಯಾವುದೇ ರೀತಿಯ ಹೆಚ್ಚುವರಿ ಸವಲತ್ತುಗಳನ್ನು ದರ್ಶನ್ ಅವರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನೀಡ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಚಡಪಡಿಸ್ತಾ ಇದ್ರೆ, ಮತ್ತೊಂದು ಕಡೆಗೆ ಜೈಲಿನ ಪರಿಸ್ಥಿತಿಗೆ ಒಗ್ಗಿಕೊಳ್ಳೋದಕ್ಕೂ ಸಹಿತ ಸಾಕಷ್ಟು ರೀತಿಯಿಂದ ಹರಸಾಹಸ ಪಡ್ತಾ ಇದ್ರೆ. ಯಾಕಂದ್ರೆ ಕೇವಲ ಒಂದು ಸರ್ಜಿಕಲ್ ಚೇರ್ನ ಪಡೆಯೋದಕ್ಕೋಸ್ಕರ 3 ದಿನಗಳ ಕಾಲ ದರ್ಶನ್ ಅವರು ಸರ್ಕಸ್ ಮಾಡಬೇಕಾಗಿತ್ತು. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಪ್ರತಿ ಕ್ಷಣವನ್ನು ಸಹಿತ ವರ್ಷದ ರೀತಿಯಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಳೀತಾ ಇದ್ದಾರೆ. ಅರವಿಂದ್, ಓಕೆ ಅಮರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಧನ್ಯವಾದ. ಒಟ್ಟಾರೆ ಸಹಜ ಅದು, ನಿಮಗೆ 4 ಗೋಡೆ ಮಧ್ಯದಲ್ಲಿ ದಿನಗಳನ್ನು ಕಳಿಬೇಕು ಅಂತಂದರೆ ವಿಪರೀತ ಕಷ್ಟ. ಅದು ಮಾತಾಡೋದಕ್ಕೂ ಯಾರೂ ಇರಲ್ಲ, ಬೇರೆ ಆ್ಯಕ್ಟಿವಿಟೀಸ್ ಏನೂ ಇರಲ್ಲ. ಹಾಗಾಗಿ ಜೈಲು ಜೀವನಕ್ಕೆ ಒಗ್ಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ.